ಅಖಂಡ ಭಾರತ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಕುಕ್ಕೆ ಸುಬ್ರಹ್ಮಣ್ಯ ರಾಜ್ಯದ ಪ್ರಸಿದ್ಧ ಪುಣ್ಯಕ್ಷೇತ್ರ, ಕರ್ನಾಟಕದ ಅತ್ಯಂತ ಶ್ರೀಮಂತ ದೇಗುಲ. ಆದರೆ ಇಂಥ ದೇವಾಲಯದ ವಿರುದ್ಧ ಭಕ್ತರು ಕೆರಳಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಮಾಡಿದ ಎಡವಟ್ಟು ಕರ್ನಾಟಕದಲ್ಲಿ ಕೋಲಾಹಲ ಸೃಷ್ಟಿಸಿದ್ದು, ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯದ ಆಡಳಿತ ಮಂಡಳಿಗೆ ರೌಡಿ ಶೀಟರ್ ನೇಮಕ ಮಾಡೋ ಮೂಲಕ ಕಾಂಗ್ರೆಸ್ ಪಕ್ಷ ಭಕ್ತರನ್ನ ಕೆರಳಿಸಿದೆ. ನಿಮ್ಮ ನೆಚ್ಚಿನ ಅಖಂಡ ಭಾರತ ವಾಹಿನಿಯನ್ನ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋವನ್ನ ಮೊದಲು ನೋಡಲು ಬೆಲ್ ಐಕನ್ ಕ್ಲಿಕ್ ಮಾಡಿ. ವಿಡಿಯೋವನ್ನ ಇತರರಿಗೂ ಶೇರ್ ಮಾಡಿ. ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿ ಅನ್ನೋದು ಪದೇ ಪದೇ ಸಾಬೀತಾಗ್ತಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯದ ವಿಚಾರದಲ್ಲಿಯೂ ಸರ್ಕಾರ ಎಡವಟ್ಟು ಮಾಡಿದೆ. ಕರ್ನಾಟಕದಲ್ಲಿಯೇ ಅತಿ ಹೆಚ್ಚು ಆದಾಯವನ್ನ ತರುವ, ಸರ್ಪಶಾಪ ನಿವಾರಣೆ ಮಾಡುವ ಕುಕ್ಕೆ ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ವ್ಯವಸ್ಥಾಪನಾ ಸಮಿತಿಯನ್ನ ನೇಮಕ ಮಾಡುತ್ತಿದೆ. ಆದರೆ ಈ ಬಾರಿ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರನ್ನಾಗಿ ಕಾಂಗ್ರೆಸ್ ಮುಖಂಡ, ಮಾಜಿ ರೌಡಿ ಶೀಟರ್ ಆಗಿರೋ ಹರೀಶ್ ಇಂಜಾಡಿ ಅವರನ್ನ ನೇಮಕ ಮಾಡಿದೆ. ಇದು ಭಕ್ತರ ಆಕ್ರೋಶಕ್ಕೆ ಕಾರಣವಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ನಿವಾಸಿಯಾಗಿರೋ ಹರೀಶ್ ಇಂಜಾಡಿ ಕಾಂಗ್ರೆಸ್ ಪಕ್ಷದ ಸ್ಥಳೀಯ ಮುಖಂಡ ಅಷ್ಟೇ ಅಲ್ಲ, ಗ್ರಾಮ ಪಂಚಾಯತ್ ಸದಸ್ಯರೂ ಹೌದು. ಆದರೆ ಇದೀಗ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವ ದಿನೇಶ್ ಗುಂಡೂರಾವ್ ಅವರು ಹರೀಶ್ ಇಂಜಾಡಿ ಅವರನ್ನ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಸಜ್ಜನರನ್ನ ಕುಕ್ಕೆ ದೇವಾಲಯದ ಆಡಳಿತ ಮಂಡಳಿಗೆ ನೇಮಕ ಮಾಡಿದ್ರೆ ಯಾರೂ ವಿರೋಧ ಮಾಡ್ತಿರ್ಲಿಲ್ಲ. ಆದರೆ ಹರೀಶ್ ಇಂಜಾಡಿ ರೌಡಿ ಶೀಟರ್ ಅನ್ನೋದು ಭಕ್ತರ ವಿರೋಧಕ್ಕೆ ಕಾರಣ. ಹರೀಶ್ ಇಂಜಾಡಿ ವಿರುದ್ಧ ಕಳೆದ ಕೆಲವು ವರ್ಷಗಳಿಂದಲೂ ಗಂಭೀರ ಆರೋಪ ಕೇಳಿಬರುತ್ತಿದೆ. ದೇವಸ್ಥಾನಕ್ಕೆ ವಂಚನೆ ಮಾಡಿದ ಆರೋಪವೂ ಇದೆ. ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಆಡಳಿತಕ್ಕೊಳಪಟ್ಟಿರುವ ಚಿನ್ನ, ಬೆಳ್ಳಿ ಅಂಗಡಿ ಏಲಮಾಗಿ ವರ್ಷಕ್ಕೆ 75 ಲಕ್ಷದಿಂದ 1 ಕೋಟಿ ರೂಪಾಯಿವರೆಗೆ ದೇವಾಲಯದ ಬೊಕ್ಕಸಕ್ಕೆ ಆದಾಯ ಬರ್ತಿತ್ತು. ಆದರೆ ಕಳೆದ 1 ವರ್ಷದಿಂದ ಏಲಂ ನಡೆದಿಲ್ಲ. ಇದರಿಂದಾಗಿ ದೇವಾಲಯಕ್ಕೆ ಕೋಟ್ಯಂತರ ರೂಪಾಯಿ ನಷ್ಟವಾಗಿದೆ. ಇದಕ್ಕೆ ಕಾರಣವಾಗಿರುವುದು ಕೂಡ ಹರೀಶ್ ಇಂಜಾಡಿ ಅನ್ನೋ ಆರೋಪವಿದೆ. ಯಾಕೆ ಗೊತ್ತಾ? ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಪಕ್ಕದಲ್ಲಿಯೇ ಖಾಸಗಿ ಮಠಕ್ಕೆ ಸೇರಿದ ಜಾಗವಿದೆ. ಈ ಜಾಗದಲ್ಲಿ ಕಾಂಗ್ರೆಸ್ ಮುಖಂಡ ಹರೀಶ್ ಇಂಜಾಡಿ ಅವರಿಗೆ ಸೇರಿದ ಹಣ್ಣಕಾಯಿ, ಚಿನ್ನ, ಬೆಳ್ಳಿ ಅಂಗಡಿ ಇದೆ. ಕುಕ್ಕೆ ದೇವಾಲಯಕ್ಕೆ ಬರಬೇಕಾಗಿದ್ದ ಆದಾಯ ಇದೀಗ ಈತನ ಖಾತೆಗೆ ಜಮೆಯಾಗ್ತಿದೆ. ಈ ಅಕ್ರಮದಲ್ಲಿ ದೇವಾಲಯದ ಅಧಿಕಾರಿಗಳು ಕೂಡ ತಿಂಗಳು ದೇಣಿಗೆ ಪಡಿತಿದ್ದಾರೆ ಅನ್ನೋ ಆರೋಪವೂ ಕೇಳಿಬಂದಿದೆ. ಇನ್ನು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಉತ್ತರ ದಿಕ್ಕಿಗೆ ಹೊಂದಿಕೊಂಡಂತೆ ವ್ಯಾಜ್ಯ ಇರುವ ಜಾಗದಲ್ಲಿ 4 ಭಂಡಾರದ ಅಂಗಡಿಯನ್ನ ತೆರೆದಿದ್ದಾರೆ. ದೇವಾಲಯದ ಅಂಗಡಿ ಏಲಂ ಪಡೆದು ನಕಲಿ ಚೆಕ್ ನೀಡಿದ ಆರೋಪದ ಹಿನ್ನೆಲೆಯಲ್ಲಿ ಬ್ಲಾಕ್ ಲಿಸ್ಟ್ಗೆ ಕೂಡ ಸೇರಿಸಲಾಗಿತ್ತು. ದೇವಾಲಯದಲ್ಲಿ ಯಾವುದೇ ಅಧಿಕಾರ ಇಲ್ಲದೆ ಇದ್ರೂ ಕೂಡ ಈತ ಇಷ್ಟೊಂದು ಅಕ್ರಮದಲ್ಲಿ ಭಾಗಿಯಾಗಿದ್ದು, ಒಂದೊಮ್ಮೆ ಈತನ ಕೈಗೆ ಅಧಿಕಾರ ನೀಡಿದ್ರೆ ಇನ್ನೆಷ್ಟು ಅಕ್ರಮ ಎಸಗಬಹುದು ನೀವೇ ಊಹಿಸಿಕೊಳ್ಳಿ. ಮತ್ತೊಂದೆಡೆಯಲ್ಲಿ ಹರೀಶ್ ಇಂಜಾಡಿ ಮಾಜಿ ರೌಡಿ ಶೀಟರ್ ಕೂಡ ಹೌದು. ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಆಡಳಿತ ಮಂಡಳಿಯ ಹಿತಾಸಕ್ತಿಯ ವಿರುದ್ಧವಾಗಿ ನಡೆದುಕೊಂಡಿರುವ ಈ ವ್ಯಕ್ತಿಯನ್ನ ಇದೀಗ ಆಡಳಿತ ಮಂಡಳಿಯ ಅಧ್ಯಕ್ಷ ಸ್ಥಾನಕ್ಕೆ ನೇಮಕ ಮಾಡಿರೋದು ಅಕ್ರಮ. ಇನ್ನೊಂದು ಸ್ಥಳೀಯರ ಆಕ್ರೋಶ. ಇದೇ ಕಾರಣದಿಂದಲೇ ಸಚಿವ ರಾಮಲಿಂಗಾರೆಡ್ಡಿ ಅವರಿಗೆ ಸ್ಥಳೀಯರು ಪತ್ರ ಬರೆದು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯಾವುದೇ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಗೆ ನೇಮಕಾತಿ ನಡೆಸುವ ವೇಳೆ ದೇವಾಲಯದ ಹಿತಾಸಕ್ತಿಗೆ ವಿರುದ್ಧವಾಗಿ ಇರುವವರು, ದೇವಸ್ಥಾನಕ್ಕೆ ವಂಚನೆ ಎಸಗಿದವರನ್ನ ನೇಮಕ ಮಾಡಲೇಬಾರದು ಅನ್ನೋ ಕಾನೂನು ಜಾರಿಯಲ್ಲಿದೆ. ಆದರೆ ಕಾನೂನನ್ನೇ ಗಾಳಿಗೆ ತೂರೋ ಮೂಲಕ ಹರೀಶ್ ಇಂಜಾಡಿಯನ್ನ ವ್ಯವಸ್ಥಾಪನಾ ಸಮಿತಿಗೆ ನೇಮಕ ಮಾಡೋ ಮೂಲಕ ಕಾಂಗ್ರೆಸ್ ಸರ್ಕಾರ ಕುಕ್ಕೆ ಭಕ್ತರ ಕೆಂಗಣ್ಣಿ ಗುರಿಯಾಗಿದೆ. ಸಾಮಾಜಿಕ ಜಾಲತಾಣಗಳಲ್ಲಿಯೂ ಶ್ರದ್ಧಾಭಕ್ತಿಯ ಕೇಂದ್ರ ಆಗಿರುವ ಕುಕ್ಕೆ ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ರೌಡಿ ಶೀಟರ್ ನೇಮಕ ಅತ್ಯಂತ ಖಂಡನೀಯ ಅನ್ನೋ ಪೋಸ್ಟರ್ಗಳು ಹರಿದಾಡ್ತಿವೆ. ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆ ವೇಳೆಯಲ್ಲಿ ರೌಡಿ ಶೀಟರ್ ಮನೆಗೆ ಭೇಟಿ ಕೊಡೋದಿಲ್ಲ ಅಂದಿದ್ದ ಕಾಂಗ್ರೆಸ್ನ ಹಿರಿಯ ನಾಯಕರೇ ಇದೀಗ ಹಿಂದೂಗಳ ಶ್ರದ್ಧಾ ಕೇಂದ್ರವನ್ನೇ ರೌಡಿ ಶೀಟರ್ ಕೈಗೆ ವಹಿಸಿರೋದು ಎಷ್ಟು ಸರಿ ಅಂತ ಬಿಜೆಪಿ ಟೀಕಿಸಿದೆ. ಸಾರ್ವಜನಿಕರ ಹಾಗೂ ಪವಿತ್ರ ಧಾರ್ಮಿಕ ಕ್ಷೇತ್ರವಾಗಿರುವ ದೇವಾಲಯದ ಆಡಳಿತ ಕಾರ್ಯಗಳನ್ನು ನಿರ್ವಹಣೆ ಮಾಡಲು ನಿರ್ದೋಷಿ ಮತ್ತು ಉತ್ತಮ ಚರಿತ್ರೆ ಉಳ್ಳವರನ್ನ ನೇಮಿಸಬೇಕು.
ಆದರೆ ಇಲ್ಲಿ ಸಾರ್ವಜನಿಕ ಅಭಿಪ್ರಾಯವನ್ನ ತಿರಸ್ಕರಿಸಿ ಏಕಾಏಕಿ ಒಬ್ಬ ರೌಡಿ ಶೀಟರನ್ನ ಅಧ್ಯಕ್ಷ ಹುದ್ದೆಗೆ ನೇಮಕ ಮಾಡಲಾಗಿದೆ ಅನ್ನೋ ಆರೋಪ ಕೇಳಿ ಬರುತ್ತಲೇ ಇದೆ. ಸ್ಥಳೀಯರು ಭಕ್ತರ ಬೇಡಿಕೆಗೆ ಮಣಿದು ಕಾಂಗ್ರೆಸ್ ಸರ್ಕಾರ ಹರೀಶ್ ಹಿಂಜಾಡಿ ಅವರ ನೇಮಕಾತಿಯನ್ನ ವಾಪಸ್ ಪಡಿಬೇಕು ಅನ್ನೋ ಆಗ್ರಹ ಕೇಳಿಬಂದಿದೆ. ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯದ ವ್ಯವಸ್ಥಾಪನಾ ಸಮಿತಿಗೆ ಹರೀಶ್ ಹಿಂಜಾಡಿ ಅಧ್ಯಕ್ಷರಾಗಿ ಯಾವ ರೀತಿಯಲ್ಲಿ ದೇವಸ್ಥಾನದ ಆಡಳಿತವನ್ನ ನಡೆಸ್ತಾರೆ ಅನ್ನೋದನ್ನ ಕಾಲವೇ ಉತ್ತರಿಸಬೇಕಾಗಿದೆ. ಈ ಹಿಂದೆ ಹಣ್ಣುಕಾಯಿ ಅಂಗಡಿ ಟೆಂಡರ್ ವಿಚಾರದಲ್ಲಿಯೇ ಅಕ್ರಮವೆಸಗಿದ್ದ ವ್ಯಕ್ತಿಯಿಂದ ದೇವಾಲಯದ ಅಭಿವೃದ್ಧಿ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯವೇ? ರಾಜ್ಯ ಸರ್ಕಾರ ಈ ಬಗ್ಗೆ ಕ್ರಮ ಕೈಗೊಳ್ಳದೇ ಇದ್ರೆ ಉಗ್ರ ಹೋರಾಟ ನಡೆಸುವ ಕುರಿತು ಭಕ್ತರು ಎಚ್ಚರಿಕೆ ಕೊಟ್ಟಿದ್ದಾರೆ. ಮತ್ತೊಂದು ವಿಡಿಯೋದ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಹಾಜರಾಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಅಖಂಡ ಭಾರತ, ಸನಾತನ ಯುಗ ಆರಂಭ.